ನೀವು ನೋಡ್ಬೋದು ಈ ಮೂರು ಆಂಜನೇಯ ಸ್ವಾಮಿ ದರ್ಶನ ಪಡೆಯಬೇಕಂದ್ರೆ ತುಂಬಾನೇ ಜನಸಾಗರ ನೋಡ್ಬೋದು. ಕಿಲೋಮೀಟರ್ ಗಟ್ಟಲೆ ಜನಸಾಗರ ಇರುತ್ತದೆ. ಅಧಿಕ ಮಾಸದಲ್ಲಿ ಅಂತೂ 3 ವರ್ಷಕ್ಕೊಂದ್ಸಲ ಬರುತ್ತೆ. ಹಾಗಾಗಿ ತುಂಬಾನೇ ಜನಸಾಗರ. ವರ್ಷಕ್ಕೊಂದ್ಸಲ ಬರೋ ಶ್ರಾವಣ ಮಾಸದಲ್ಲಿ ಸ್ವಲ್ಪ ಜನ ಕಡಿಮೆ ಇರ್ತಾರೆ. ಹಾಗಾಗಿ ಎಷ್ಟೇ ಜನಸಾಗರ ಇರಲಿ ದರ್ಶನ ಮಾತ್ರ ಸೂಪರ್ ಆಗುತ್ತೆ. ಮತ್ತು ಇಲ್ಲಿ ಕೂಡ ಸ್ವಾಮಿಯ ವಿಗ್ರಹದ ನೆತ್ತಿಯ ಮೇಲೆ ಸಾಲಿಗ್ರಾಮವನ್ನು ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಹಾಗಾಗಿ ಈ ಸ್ವಾಮಿಯನ್ನ ಮಾಡುವುದರಿಂದ ತುಂಬಾನೇ ಒಳ್ಳೆಯದಾಗುತ್ತದೆ. ಇಲ್ಲೂ ಕೂಡ ಜನಸಾಗರ ಅಂತಂದು ಹೇಳ್ಬೋದು. ನೋಡಿ ಎಷ್ಟು ಜನ ಇದ್ದಾರೆ, ಬಹಳ ಜನಸಾಗರ. ಆದ್ರೆ ದರ್ಶನ ಆಗಿದ ನಂತರ ನಮಗೆ ಆ ಸಂತೋಷನೇ ಬೇರೆ ತರ ಇರುತ್ತೆ. ನೀವು ನೋಡ್ಬೋದು ಗರ್ಭಗುಡಿಯ ಈ ತರ ಇರುತ್ತೆ. ಆದ್ರೆ ಝೂಮ್ ಮಾಡಿದೆ ನಮಗೆ ಕಾಣಿಸ್ಲಿಲ್ಲ. ಇಲ್ಲಿ ಕೂಡ ನಿಮಗೆ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಪ್ರತಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ. ನಿಮಗೆ ಉಪ್ಪಿಟ್ಟು ಮತ್ತೆ ಪಾಯಸ ಎಲ್ಲ, ನೀರಿನ ವ್ಯವಸ್ಥೆ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಪ್ರಸಾದದ ವ್ಯವಸ್ಥೆ ಇರುತ್ತೆ. ನಿಮ್ಗೆ ಹಣ್ಣು ಕಾಯಿ ಮಾಡುವ ವ್ಯವಸ್ಥೆ ಇರುತ್ತೆ. ಆದ್ರೆ ಇಲ್ಲಿ ಕೂಡ ನಿಮಗೆ ಫ್ರೀ ದರ್ಶನ, 50 ರೂಪೀಸ್ ದರ್ಶನ, 100 ರೂಪೀಸ್ ದರ್ಶನ ಈ ತರ ಎಲ್ಲ ಇರುತ್ತೆ. ಸ್ವಲ್ಪ ವಿಚಾರ ಮಾಡಿ ನೀವು ಹೋಗ್ಬೋದು. ನಾವು ಬೆಳಿಗ್ಗೆ ಶಿಕಾರಿಪುರ ಫಸ್ಟ್ ದರ್ಶನ ಮಾಡುವುದರಿಂದ ನಮಗೆ ಅಲ್ಲಿ ಉಪ್ಪಿಟ್ಟು ಪಾಯಸ ಪ್ರಸಾದ ನೀಡಿದ್ರು. ಇಲ್ಲಿ ಮಧ್ಯಾಹ್ನ ಬಂದ್ವಿ. ಇಲ್ಲಿ ಕೂಡ ನಮಗೆ ಅನ್ನ, ಸಾಂಬಾರು, ಪಾಯಸ, ಪ್ರಸಾದ ವ್ಯವಸ್ಥೆ ಇಲ್ಲಿ ಕೂಡ ಚೆನ್ನಾಗಿದೆ. ಮತ್ತು ನಿಮಗೆ ದೇವಸ್ಥಾನ ಆವರಣದಲ್ಲಿ ದೇವರ ಫೋಟೋ ಸಿಗುವ ಅಂಗಡಿ ಕೂಡ ಸಿಗುತ್ತದೆ. ಮತ್ತು ಈ ಆಂಜನೇಯ ಸ್ವಾಮಿಯು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿಯಲ್ಲಿ ನಿಮಗೆ ಈ ದೇವಸ್ಥಾನವು ಬರುತ್ತದೆ. ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಬಸ್ಸಿನ ವ್ಯವಸ್ಥೆ ತುಂಬಾನೇ ಕಡಿಮೆ. ಹಾಗಾಗಿ ನೀವು ಪ್ರೈವೇಟ್ ವೆಹಿಕಲ್ ತಗೊಂಡು ಬಂದ್ರೆ ತುಂಬಾನೇ ಅನುಕೂಲ.